ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕಾವ್ಯ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬ ದಿನಗಳಾದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ದುರ್ಗಕ್ಕೆ ಹೋಗಬೇಕಿತ್ತು, ಯಾಕಂದರೆ ನನ್ನ ಮಗಳಿಗೆ ಒಂದು ಸೈಕಲ್ ತಗೊಂಬರೋಕ್ಕಿತ್ತು. ಡ್ಯೂಟಿಯಿಂದ ಬೇಗ ಬರ್ತೀನಿ, ರೆಡಿಯಾಗಿರು ಅಂತ ಹೇಳಿದರು. ಹಂಗಾಗಿ ನಾನು ನಮ್ಮ ಮನೆಯವರಿಬ್ಬರು ರೆಡಿ ಆಗಿಬಿಟ್ಟು ಬಂದ್ವಿ. ಹಂಗೆ ಅವಳಿಗೆ ಸೈಕಲ್ ತರೋಕ್ಕಿತ್ತು, ಯಾಕಂದರೆ ಅವಳಿಗೆ ಬೈಕ್ ಹುಚ್ಚು ಸ್ವಲ್ಪ ಜಾಸ್ತಿ ಐತಲ್ಲ, ಅದಕ್ಕೆ ಅದನ್ನು ತಪ್ಪಿಸೋಣ ಅಂತ ಹೇಳಿ. ಅವ್ರ ಪಪ್ಪ ಇದ್ದಾಗೇನೋ ಬೈಕ್ ಕೊಡಿಸ್ಬಿಡ್ತಾರೆ, ಇಲ್ಲ ಅಂದ್ರೇ ನನಗೇನು ಬರುತ್ತಾ ಬೈಕ್ ಕೊಡ್ಸೋಕ್ಕೆ. ಅದಕ್ಕೆ ಸೈಕಲ್ ಆದರೂ ತಂದರೆ ಅದನ್ನು ಸೈಕಲ್ ಹೊಡಿತಾ ಅದು ಬೈಕು ಸ್ವಲ್ಪ ಹುಚ್ಚು ಮರಿತಾಳೆ ಅಂತ ಹೇಳ್ಬಿಟ್ಟು ಸೈಕಲ್ ತರೋಣ. ಹಂಗೆ ಸ್ವಲ್ಪ ಫೋನ್ ಹುಚ್ಚು ಜಾಸ್ತಿ ಅವಳಿಗೆ, ಎರಡೂ ಮರಿತ. ನಮ್ಮ ಚಾರುನಂಥದ್ದೇ ಒಂದು ಪಾಪು ಅಲ್ಲಿ ಸೈಕಲ್ಲು ಕೊಡಿಸ್ಕೊಂಡು ಬರ್ತಾಯಿದ್ರು. ನಾನು ಅವರಿಗೆ ನೋಡಿ ಹೇಳಿದೆ, ನಿನ್ನಂಥದ್ದೇ ಪಾಪು ನಮ್ಮ ಮಗಳು ಇದ್ದಾಳೆ, ಅವಳಿಗೂ ಸೈಕಲ್ ಬೇಕಂತೆ ಅಂತ. ನೋಡಿ ಹಂಗೆ ಸೈಕಲ್ ಏನೋ ತುಂಬ ಚೆನ್ನಾಗಿದ್ದು ಎಲ್ಲ, ಆದರೆ ನನ್ನ ಮಗಳಿಗೆ ಹೊಡೆಯೋಕ್ಕೆ ಬರೋ ಅಂಥದ್ದು, ಕಾಲು ಸಿಗೋ ಅಂಥ ಸೈಕಲ್ ಬೇಕಿತ್ತು. ಹಂಗಾಗಿ ನೋಡ್ತಾ ಇದ್ವಿ. ಅವ್ರ ಪಪ್ಪ ಅವ್ರ ಮಗಳಿಗಂದರೆ ಸಾಕು, ಏನು ಬೇಕಿತ್ತು ಕೊಡಿಸ್ಬಿಡ್ತಾರೆ. ಹಂಗಾಗಿ ಸೈಕಲ್ಲು ನೋಡ್ತಾಯಿದ್ರು. ಹಂಗೆ ಒಂದು ಬೈಕ್ ನೋಡಿ ಆ ಬೈಕ್ ತೋರಿಸಿದ್ರು, ಇದನ್ನು ತಗೋಣ ಅಂತ. ನಾನು ಸುಮ್ಮನೆ ಅದಕ್ಕೆಲ್ಲ ಅಷ್ಟೊಂದೆಲ್ಲ ದುಡ್ಡು ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಬೇಡ ಅಂತೇಳಿ ಮತ್ತೆ ಒಂದು ಸೈಕಲ್ನ ನೋಡ್ತಾಯಿದ್ವಿ ಸಣ್ಣದು. ತುಂಬ ಥರದ ಸೈಕಲ್ ತೋರಿಸಿದ್ರು, ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಈ ರೆಡ್ ಕಲರು ಮತ್ತು ಅದರಲ್ಲೇ ಇನ್ನೊಂದು ಬ್ಲ್ಯಾಕ್ ಕಲರ್ ತೋರಿಸಿದ್ರು. ಹೊರಗೆ ಒಂದು ಪಾಪು ಐತಲ್ಲ, ಆ ಪಾಪು ಆ ಥರದ್ದೇ ಒಂದು ಯೆಲ್ಲೋ ಕಲರ್ ತಗೊಂಡೋಗಿದ್ರು ಅಂತ ತೋರಿಸಿದ್ರು. ಆದರೆ ನಾನು ಇನ್ನೂ ಬೇರೆ ಥರ ಇದ್ದಾವೆ ಅಂತ ನಮ್ಮ ಮನೆಯವ್ರು ನೋಡ್ತಾಯಿದ್ರು. ಚಾರುನ್ ಬೇರೆ ಸ್ನಾನ ಮಾಡಿಸಿ ಮನೆಗೆ ಬಿಟ್ಟು ಹೋಗ್ಬಿಟ್ಟಿದ್ವಿ, ಅದಕ್ಕೆ ಬೇಗ ತಗೊಂಡು ಬರೋಣ ಅಂತ ಹೇಳಿ ಅದರಲ್ಲೇ ಬ್ಲ್ಯಾಕು ರೆಡ್ಡು ಅದರಲ್ಲೇ ಒಂದು ತಗೊಂಡು ಬಂದ್ವಿ. ನಮ್ಮ ಮನೆಯವ್ರು ಇನ್ನೂ ನೋಡ್ತಾಯಿದ್ರು. ಸುಮ್ಮನೆ ಯಾಕೆ ಅವಳನ್ನ ಬಿಟ್ಟೋಗಿದ್ದೆಲ್ಲ ಜಾಸ್ತಿ ಹೊತ್ತು ನೋಡೋಣ ಅಂತೇಳಿ ತಗೊಂಡು ಹಂಗೆ ರೇಷನ್ ತಗೊಳ್ಬೇಕಿತ್ತು. ಮೊದಲೆಲ್ಲ ಇಲ್ಲೇ ಸಿರಿಗೆರೆಯಲ್ಲೇ ತಗೊಂಡು ಬಂದುಬಿಡ್ತಿದ್ವಿ. ನಮ್ಮದು ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಸುಮ್ಮನೆ ಯಾಕೆ ಅದು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದುರ್ಗದಲ್ಲಿ ಹೋಗಿದ್ವಲ್ಲ, ಹಂಗೆಯೇ ತಗೊಂಡು ಬಂದರೆ ಆಯಿತು ಅಂತ ತಗೊಂಡು ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಅಲ್ಲೆಯ ಅವಳು ಎದ್ದು ಅವ್ರ ದೊಡ್ಡಮ್ಮನ ತೆಗಿದ್ಲು. ಬಂದು ಮನೆಗೆ ಸೈಕಲೆಲ್ಲ ಇಟ್ಟು ಕರ್ಕೊಂಡು ಬಂದು ಪೂಜೆ ಮಾಡಿಸೋಣ ಅಂತ ಹೊರಗೆ ನಿಲ್ಲಿಸಿ ಪೂಜೆ ಮಾಡಿಸ್ತಾ ಇದ್ದೆ. ಬೇಡ ಕಾಲು ನೋಡಿ ಇಲ್ಲೇ ತಗೊಂಡು ಹಿಂಗೆ ಇಲ್ಲೇ ಐತೆ ನೋಡಿ, ಇದು ಕಾಲು ಹಿಂಗೆ ಇಟ್ಟಳೆ ಅದು 3,000 ಕಣೆ ಬರ್ರಿ, ಹಿಂದೆ ಗಾಡಿ ಬರ್ಲೆ ಅಕ್ಕಲ್ಲಿ ಮುಂದೆ ಅಕ್ಕ ಮುಂದೆ ಚಾರು ಕಟ್ಟಿ ನಮ್ಮ ಮನೆ ತಾಗಿ ಅಕ್ಕಪಕ್ಕ ಮಕ್ಕಳೆಲ್ಲ ಚಾರುಗೆ ಸೈಕಲ್ ತಗೊಂಡು ಬಂದಿದ್ದಾರಂತೆ ಅಂತ ನೋಡೋಕೆ ಬಂದಿದ್ರು. ಅವಳಿಗೆ ಸೈಕಲ್ ಹೊಡೆಯೋಕೆ ಕಾಲು ಸಿಗ್ತಿರಲಿಲ್ಲ, ಅದಕ್ಕೆ ಅವರಪ್ಪ ಅದು ಅವಳಿಗೆ ಕಾಲು ಸಿಗೋ ಥರ ಏನಾದರೂ ಮಾಡ್ಬೋದೇನೋ ಅಂತ ಅವರು ನೋಡ್ತಾಯಿದ್ರು. ಆ ಸೀಟ್ ಕೆಳಗೆ ನಟ್ಟಿದ್ದು ಅವನ್ನೆಲ್ಲ ಲೂಸ್ ಮಾಡಿಬಿಟ್ಟು ಮತ್ತೆ ಮುಂದಕ್ಕೆ ಸರಿಸ್ತಿದ್ರು ಅವಳಿಗೆ ಕಾಲು ಸಿಗೋ ಥರ. ಅವಳು ಅವ್ರ ಪಪ್ಪಕ್ಕೆ ಮಾಡೋಕ್ಕೆ ಬಿಡ್ತಿರಲಿಲ್ಲ, ಅದಕ್ಕೆ ಅಮ್ಮನ ತಗೋ ಹೋಗೋ ಅಂತ ಕಳಿಸ್ತಿದ್ರು. ಇದು ಹಂಗೆ ನೆಕ್ಸ್ಟ್ ಡೇ ಲಾಗು. ಹಂಗೆ ಸಿರಿಗೆರೆಗೆ ಹೋಗ್ಬೇಕಿತ್ತು. ಅವಳು ನನ್ನ ಹತ್ರ ನಾನು ಎತ್ಕೊಳ್ತೀನಿ ಅಂತ ಅಳ್ತಾಯಿದ್ರು.
ಅಕ್ಕಿ ಎಲ್ಲ ಎತ್ಕೊಳಲ್ಲ, ನಿಮ್ಮ ಪಪ್ಪನೇ ಎತ್ಕೊತಾರೆ ಅಂತ ಹೇಳಿದೆ. ಏರ್ ಕಟ್ ಮಾಡಿಸ್ಬೇಕಿತ್ತು, ಏರೆಲ್ಲ ತುಂಬ ಇದಾಗ್ಬಿಟ್ಟಿತ್ತು, ಅದಕ್ಕೆ ಏರ್ ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ವಿ ನಾನು, ನಮ್ಮ ಮನೆಯವರು, ನನ್ನ ಮಗಳು. ಹಂಗೆ ಅಲ್ಲಿ ಅವಳಿಗೆ ಒಂದು ಹಣೆ ಗಿಡಕ್ಕೆ ಇದು ಕಾಡಿಗೆ ಕಾಜಲ್ ತಗೊಬೇಕಿತ್ತು, ಅದನ್ನು ನೋಡ್ತಾ ಇದ್ದೆ. ಅದೆಲ್ಲ ತಗೊಂಡು ಹಂಗೆ ಏರ್ ಕಟ್ ಮಾಡಿಸೋಣ ಅಂತ ಕೂತ್ಕೊಂಡೆ. ನಾನು ಇದೇ ಫಸ್ಟ್ ಟೈಮ್ ಈಗ ಆಂಟಿ ಹತ್ರ ಏರ್ ಕಟ್ ಮಾಡಿಸ್ತಿರೋದು, ಆದರೆ ಏರ್ ಕಟ್ ಮಾಡಿಸಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡಿದರು ಅವರು. ನಾನು ಆಂಟಿಗೆ ನೀವು ಪಾರ್ಲರ್ ಕೋರ್ಸ್ ಕಲ್ತಿದ್ದು ಅಂತ ಕೇಳಿದ್ದೆ. ಆಂಟಿಗೆ ದಾವಣಗೆರೆಯಲ್ಲಿ ಎಷ್ಟು ಖರ್ಚಾಯಿತು, ಹಾಗೆ 1 ಇಯರ್ ಕೋರ್ಸು ಅಂತೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾ ಏರ್ ಕಟ್ ಮಾಡ್ತಾಯಿದ್ರು. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮೂರಲ್ಲಿ ತುಂಬ ಮಳೆ ಬರ್ತಿತ್ತು, ಅದೇ ಬ್ಯಾಕ್ಗ್ರೌಂಡ್ ಸೌಂಡ್ ಬರ್ತಾಯಿತ್ತು. ಆದರೆ ನಾನು ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ನನ್ನ ಮಗಳು ಇದ್ದಿದ್ದಿಲ್ಲ, ಅದಕ್ಕೆ ಇವಾಗಲೇ ಕೊಟ್ಟರಾಯ್ತು ಅಂತ ಕೊಟ್ಟೆ. ಅದೆಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಮನೇಲಿ ಸ್ಲಿಪ್ಪರ್ ತಗೊಳಕ್ಕಂತ ಬಂದೆ. ನಮ್ಮ ಮನೆಯವರು ನಾನು ಅವ್ರಿಗೆ ಸ್ಲಿಪ್ಪರ್ ನೋಡ್ತಿದ್ರೆ, ಅವಳಿಗೆ ಸ್ಲಿಪ್ಪರ್ ನೋಡ್ಕೊತಿದ್ದಾಳೆ, ಅವಳ ಸೈಜು. ಅಲ್ಲಿ ಅಂಗಡಿಗಿರೋ ಬರೋ ಸ್ಲಿಪ್ಪರೆಲ್ಲ ಕಿತ್ತಾಕ್ಬಿಟ್ಲು. ಆಮೇಲೆ 2 ಸ್ಲಿಪ್ಪರ್ ತಗೊಂಡು ನೋಡ್ರಿ ಹೆಂಗೆ ಮಾಡ್ತಿದ್ದಾಳೆ. ಅದೆಲ್ಲ ಕೆಲಸ ಮುಗಿಸ್ಕೊಂಡು ಹಂಗೆ ಮನೆಗೆ ಬಂದು ಗುರುವಾರ ಸಂತೆಯಲ್ಲಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ದರು. 1 ಟೈಮ್ ಅಷ್ಟೇ ಪಲಾವ್ ಮಾಡಿದರೆ ವೆಜಿಟೇಬಲ್ಸ್ ಹಾಕ್ತೀನಿ, ಇನ್ನು ಉಳಿದಿರೋದೆಲ್ಲ ಹಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಪಲ್ಯನಾದರೂ ಮಾಡೋಣ ಅಂತೇಳಿ ಕಾಳೆಲ್ಲ ನೆನೆಸಿಟ್ಟು ಹೋಗಿದ್ದೆ. ಆದರೆ ರೆಸಿಪಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಿದ್ದೆ, ಆದರೆ ನನ್ನ ಮಗಳು ಅಳ್ತಿದ್ಲು. ಅವಳನ್ನ ನಮ್ಮ ಮನೆಯವ್ರು ಬಂದರು ಕರ್ಕೊಂಡು ಹೋಗಿದ್ರು. ಅವಳು ಬರೋ ಅಷ್ಟರಲ್ಲಿ ಬೇಗ ಅಡುಗೆ ಮಾಡಿದರೆ ಆಯಿತು ಅಂತ ಹೇಳಿ ಶೂಟ್ ಮಾಡೋಕ್ಕಾಗಲಿಲ್ಲ, ಕುಕ್ಕಿಂಗ್ ಮಾಡೋದೇ ಶೂಟ್ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಬೇಗ ಅಡುಗೆ ಮಾಡ್ಕೊತಿದ್ದೆ. ಇಷ್ಟು ದಿನ ಯಾಕಪ್ಪ ವಿಡಿಯೋ ಮಾಡಿಲ್ಲ ಅಂತ ಹೇಳಿದರೆ, ಸುಮ್ಮನೆ ಇವತ್ತು ಮಾಡೋಣ ನಾಳೆ ಮಾಡೋಣ ಇವತ್ತು ಮಾಡೋಣ ಅಂತ ಹೇಳ್ಕೊಂಡು ನಾನೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ದೆ. ಹಾಗೆ ನಮ್ಮ ಮನೆಯವರು ವಿಡಿಯೋನೇ ಮಾಡ್ತಿಲ್ಲ ಯಾಕೋ ಅಂತಂದರು, ಅದಕ್ಕೆ ಹಂಗಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊತಿದ್ದೆ. ಪಲ್ಯ ಮತ್ತು ರೈಸ್ ಒಂದು ಆಗಿಬಿಟ್ರೆ ಚಪಾತಿ ಮಾಡ್ಕೊಂಬಿಡ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ನನ್ನ ಮಗಳು ಕರ್ಕೊಂಡು ಹೋಗಿದ್ರಲ್ಲ, ಅವ್ರು ಬರೋ ಅಷ್ಟರಲ್ಲಿ ಪಲ್ಯ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕಡೆ ಪಲ್ಯ ಮಾಡ್ಕೊಂಡು ಹಂಗೆಯೇ ಇನ್ನೊಂದು ಕಡೆ ರೈಸಿಗೆ ಇಟ್ಟರೆ ಆಯಿತು ಅಂತ ಹಂಗೆ ರೈಸನ್ನು ಕೂಡ ಮಾಡ್ಕೊತಿದ್ದೆ. ನಾನು ಅಡುಗೆ ಮಾಡ್ಕೊತಾನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಮತ್ತು ನನಗೆ ಗಲೀಜಾಗಿದ್ದರೆ ಇಷ್ಟ ಆಗಲ್ಲ. ಹಂಗಾಗಿ ಒಂದು ಕಡೆ ಪಲ್ಯ ಒಂದು ಕಡೆಗೆ ರೈಸಿಗೆಲ್ಲ ಇಟ್ಬಿಟ್ಟು ಹಂಗೆ ಅಲ್ಲೆಲ್ಲ ಇತ್ತಲ್ಲ ಅದು ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಹಂಗೆ ಚಪಾತಿ ಮಾಡೋಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಣ ಅಂತೇಳಿ ಎಲ್ಲ ಹಿಟ್ಟೆಲ್ಲ ನೀಟಾಗಿ ಕಲಸಿಡ್ತಾಯಿದ್ದೆ. ಕಲಿಸ್ಕೊಂಡು ಆ ಕಡೆ ಪಲ್ಯಕ್ಕೆ ವಿಜಲ್ ಹೊಡೆದಿತ್ತು, ಹಂಗೆ ಬೇಗ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹಿಟ್ಟೆಲ್ಲ ನೀಟಾಗಿ ಕಲಿಸ್ಕೊಂಡು ಅದು ಕಲಿಸ್ಕೊಂಡಿದ್ನೆಲ್ಲ ಅದೆಲ್ಲ ಇತ್ತು, ವಿಜಲ್ ಹೊಡೆದಿತ್ತಲ್ಲ ಅದನ್ನೆಲ್ಲ ತೆಗೆದು ನಾನು ಚಪಾತಿನ ಹಂಗೆಯೇ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ನೆಲ್ಲ ಪಲ್ಯ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅದೆಲ್ಲ ಕಸ ಎಲ್ಲ ಅಳ್ಳಿತ್ತು, ಹೊಡೆದಿರಲಿಲ್ಲ, ಕಸ ಎಲ್ಲ ಹೊಡ್ಕೊಂಡು ಹಾಗೆ ನಾನು ಚಪಾತಿನ ಹಂಗೆಯೇ ಉಜ್ಕೊಂಡು ಹಂಗೇ ಸುಟ್ಬಿಡ್ತೀನಿ. ಯಾಕಂದರೆ ಒಂದ್ಸಲ ಕುತ್ಕೊಂಡು ಉಜ್ಕೊಂಡು ಇನ್ನೊಂದ್ಸಲ ಸುಡೋ ಅಷ್ಟರಲ್ಲಿ ಚಪಾತಿ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತವೆ, ಮತ್ತು ಡಬಲ್ ಕೆಲಸ ಏನು ಮಾಡೋದು ಅಂತ ಹೇಳ್ಬಿಟ್ಟು ಹಂಗಾಗಿ ಚಪಾತಿ ಉಜ್ಕೊಂತಾನೆ ಹಂಗೆ ಸುಟ್ಬಿಡ್ತೀನಿ. ಸ್ವಲ್ಪ ಟೈಮು ಲೇಟ್ ಆಗ್ಬೋದು, ಆದರೆ ಹಂಗೆ ಮಾಡ್ಕೊಂಡ್ರೆ ಬೇಗ ಅನಿಸುತ್ತೆ ನನಗೆ, ಅದಕ್ಕೆ ಹಂಗೆ ಚಪಾತಿ ಉಜ್ಕೊಂತಾನೆ ಸುಡ್ತಾಯಿದ್ದೆ.
ಊಟಕ್ಕೆಲ್ಲ ರೆಡಿ ಆಯಿತು. ಚಪಾತಿ ಪಲ್ಯ ಮೊಸರು ಹಾಕ್ಯಂಡು ತಿಂತಾಯಿದ್ರೆ ಆಹಾಹಾ ಸೂಪರಾಗಿತ್ತು. ಕಾಂಬಿನೇಷನ್ ಮಾತ್ರ ಸೂಪರಾಗಿತ್ತು. ನೀವು ಒಂದ್ಸಲಿ ಮಾಡಿ ನೋಡಿರಿ. ಹಂಗೆ ಗ್ರಾಸರಿ ಅವತ್ತು ರೇಷನ್ ಎಲ್ಲ ತೊಗೊಂಡು ಬಂದಿದ್ನಲ್ಲ, ಅದನ್ನು ತೆಗ್ದೇ ಇರಲಿಲ್ಲ, ಚೀಲದಾಗ ತುಂಬಿ ಹಂಗೆ ಇಟ್ಟಿದ್ದೆ. ನನ್ನ ಮಗಳು ಅಡುಗೆ ಮನೆಗೆ ಬಂದಾಗೆಲ್ಲ ತಗೊಂಡು ಕೆಳಗಾಗ್ತಿದ್ಲು. ಅದಕ್ಕೆ ಕೆಲಸ ಎಲ್ಲ ಹೆಂಗೋ ಮುಗ್ದಿತ್ತಲ್ಲ, ಅದನ್ನಾದರೂ ರೇಷನ್ ಆದರೂ ಎಲ್ಲ ತೆಗ್ದು ಇಟ್ಕೊಂಡು ಬಿಡೋಣ ಅಂತ ಹೇಳಿ ಎಲ್ಲ ರೇಷನ್ ಎಲ್ಲ ತೆಗಿತಾ ಇದ್ದೆ. ಮನೆಗೆಲ್ಲ ರೇಷನ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಫುಲ್ಲು. ಅದಕ್ಕೆ ಹಂಗಾಗಿ ಹೋಗಿದ್ದೆ ಅಷ್ಟೇ. ನಮ್ಮ ಮನೆಯವ್ರಿಗೆ ಹೇಳಿದರೆ ಅವರೇ ತಗೊಂಡು ಬಂದುಬಿಡ್ತಾರೆ. ಆದರೆ ಹೆಂಗೂ ಸೈಕಲ್ ತರಕ್ಕೆ ಹೋಗಿದ್ನಲ್ಲ, ಹಂಗೆ ನಾನು ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಏನೇನೆಲ್ಲ ಮನೆಗೆ ಖಾಲಿ ಆಗಿತ್ತೋ ಅದನ್ನೆಲ್ಲ ತಗೊಂಡು ಬಂದೆ. ಯಾವುದು ಬಾಕ್ಸ್ಗಳಲ್ಲಿ ನಾನು ತೊಗೊಂಡು ಬಂದಿರೋ ರೇಷನ್ನು ಖಾಲಿ ಆಗೈತೆ ಅಂತ ಹೇಳ್ಬಿಟ್ಟು ನೋಡಿ ಅದರಲ್ಲೆಲ್ಲ ಹಾಕ್ಕೊಂಡ್ಬಿಟ್ರೆ ಆಯಿತು ಅಂತ ಹೇಳಿ ಹಂಗೆ ಖಾಲಿ ಆಗಿರೋ ಬಾಕ್ಸ್ ಎಲ್ಲ ತಗೊಂಡು ಬಂದೆ. ನಾನು ರೇಷನ್ ಅಡುಗೆ ಮಾಡೋದು ದಿನಸಿ ಸಾಮಾನುಗಳ್ನೇ ಬೇರೆ ಇಟ್ಕೊತೀನಿ. ಸೋಪು, ಶಾಂಪೂ ಈ ಕಡೆ, ಮತ್ತು ಸೊಪ್ಪಿನ ಪುಡಿ, ಪೌಡ್ರಂತೆ, ಎಣ್ಣೆ, ಕೊಬ್ಬರಿ ಎಣ್ಣೆ ಆ ಥರದ್ದೆಲ್ಲ ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ. ಸೋಪು, ಶಾಂಪೂ ಎಲ್ಲ ಇಡ್ತೀವಲ್ಲ, ಅದರಲ್ಲಿ ಎಲ್ಲಾದರೂ ಅಡುಗೆ ಮಾಡೋ ದಿನಸಿಗಳು ಇಟ್ಕೊಂಡ್ಬಿಟ್ರೆ ಎಲ್ಲ ಸೋಪ್ ಸ್ಮೆಲ್ ಬರ್ತಾವಂತ ಹೇಳ್ಬಿಟ್ಟು ಅದನ್ನು ಬೇರೆ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ. ಅದು ಬೇಳೆ ಕೆಳಗೆ ಇಟ್ಬಿಟ್ಟಿದ್ರಲ್ಲ, ಅದಕ್ಕೆ ಅದಿಮಿ ಬೇಳೆ ಎಲ್ಲ ಕವರ್ ಹೊಡ್ಕೊಂಡು ಹೋಗ್ಬಿಟ್ಟಿತ್ತು. ಬೇಳೆ ಎಲ್ಲ ಚೀಲದಾಗ ಹೋಗ್ಬಿಟ್ಟಿತ್ತು. ಮತ್ತು ಅದನ್ನೆಲ್ಲ ಬೇರೆ ಕವರ್ನಾಗ ಹಾಕಿದ್ರೆ ಆಯಿತು ಅಂತ ಸೈಡಿಗೆ ಎತ್ತಿಟ್ಟು, ಉಪ್ಪು ಖಾಲಿಯಾಗಿತ್ತು ಮನೆಗೆ. ಉಪ್ಪೆಲ್ಲ ಹಂಗೆ ಉಪ್ಪು ಒಂದು ಚೀಲ ತಗೊಂಡು ಬರೋಕ್ಕೆ ಆಗಲಿಲ್ಲ. ಯಾಕಂದರೆ ಮತ್ತು ಸೈಕಲ್ ಬೇರೆ ಇತ್ತು, ಆಮೇಲೆ ರೇಷನ್ ಬೇರೆ ಇಟ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳಿ ಸದ್ಯಕ್ಕೆ ಒಂದು 5 ಪಾಕೆಟ್ ತಗೊಂಡು ಬಂದೆ. ನಮ್ಮ ಮನೆಯವರು ಸಿರಿಗೆರೆಯಲ್ಲಿ ತಗೊಂಡು ಬರ್ತಾರೆ ಹೇಳಿದರೆ ಖಾಲಿ ಆದರೆ ಅಂತ ಹೇಳಿ.
ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಕಾವ್ಯ ರಘು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ.